ಶಾರದಾ ಅಂಗಳದಲ್ಲಿ ಬೆಳಗಿನ ಗಾಳಿ ಮೃದುವಾಗಿ ಬೀಸಿತು. ಶಿಕ್ಷಕರ ಸಾಲು, ವಿದ್ಯಾರ್ಥಿಗಳ ಮೌನ, ಶೈಲಜಾ ಮೇಡಂಗೆ ನಮನವ ಕೊಟ್ಟಿತು. ಕಣ್ಣುಗಳಲ್ಲಿ ನಗು, ಕಣ್ಣುಗಳಲ್ಲಿ ನೀರು, ಒಂದೇ ಹೊತ್ತಲ್ಲಿ ತುಂಬಿತ್ತು ಭಾವ. ಸಂತೋಷದ ದೀಪ, ದುಃಖದ ನೆರಳು ಒಟ್ಟಿಗೆ ಮಿನುಗಿದ. 3 ಮಾತುಗಳನ್ನು ಹಾಡಲು ಇಚ್ಛಿಸುತ್ತೇನೆ. ಮೊದಲಿಗೆ ದಿವಂಗತ MG ಚಂದ್ರಶೇಖರನವರ ನನ್ನನ್ನು ಗುರುತಿಸಿ ಈ ಒಂದು ಹುದ್ದೆಯನ್ನು ನೀಡಿರುತ್ತಾರೆ. ಅವರು ಪಾದಗಳಿಗೆ ನಮಸ್ಕರಿಸುತ್ತೇನೆ. ಈಗಿನ ಪೂಜ್ಯ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಕೂಡ ನನಗೆ ಒಳ್ಳೆಯ ರೀತಿಯಲ್ಲಿ 38 ವರ್ಷ ಸೇವೆ ಸಲ್ಲಿಸುವುದಕ್ಕೆ ಅವಕಾಶ ನೀಡಿರುತ್ತಾರೆ. ಅವರಿಗೂ ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ. ನಿವೃತ್ತಿ ಅನ್ನುವುದು ಸರ್ಕಾರವು 60 ವರ್ಷಗಳ ಕಾಲ ಸೇವೆ ಮಾಡಿದ ನಂತರ ನಿವೃತ್ತಿ ಕೊಡುವುದು ಸರ್ಕಾರದ ನಿಯಮ. ಇಂದು ನಾನು ಬಹಳಷ್ಟು ಭಾವುಕಳಾಗಿದ್ದೇನೆ. ಯಾಕಂದರೆ ನನ್ನ ಮೇಲೆ ಇಷ್ಟು ಮುಖ್ಯೋಪಾಧ್ಯಾಯರಾಗಲಿ, ಸಹ ಶಿಕ್ಷಕರಾಗಲಿ, ನಿವೃತ್ತ ಶಿಕ್ಷಕರಾಗಲಿ ತುಂಬಾ ನನ್ನ ಮೇಲೆ ನಂಬಿಕೆಯನ್ನು ಇಟ್ಟು ಒಂದು ಕೆಲಸವನ್ನು ಕೊಟ್ಟಿದ್ದಾರೆ. ಅದನ್ನು ಚೆನ್ನಾಗಿ ನಿರ್ವಹಿಸಿದ್ದೇನೆ ಅಂತ ಭಾವಿಸುತ್ತೇನೆ. ಈ ಶಾಲೆಯಲ್ಲಿ ನನ್ನ ಸೇವೆಯಲ್ಲಿ PMR ಸಾರು, NMR ಸಾರು, MMN ಸಾರು, SYR ಸಾರು, STR ಸಾರು ಹಾಗೆ ಈಗಿನ MNS ಸಾರ್ ಅವರು ಒಟ್ಟಾರೆ 6 ಮುಖ್ಯೋಪಾಧ್ಯಾಯರ ಅಡಿಯಲ್ಲಿ ಉತ್ತಮ ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ. ಈ ಒಂದು ಉತ್ತಮ ಸೇವೆಯಲ್ಲಿ ನನಗೆ ಅವಕಾಶ ಕೊಟ್ಟಂತಹ ಈ ಸಂಸ್ಥಾಪಕರಾದ ಅಧ್ಯಕ್ಷರಿಗೂ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸುತ್ತಾ ಈ 2 ಮಾತುಗಳನ್ನು ನಾನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್. ಕುಟುಂಬ ಬಂದು ನಿಂತಿತು ಹತ್ತಿರ, ಸ್ನೇಹಿತರು ಸೆರೆ ಕೈಯುಮಿದವರು, ಅರಿಶಿಣ ಕುಂಕುಮದ ಶುಭ ಕಿರಣದಲ್ಲಿ ಆಶೀರ್ವಾದಗಳ ಮಳೆ ಸುರಿದವರು. ಜಯ ಶೈಲಜಾ ಮೇಡಂ 100 ವರ್ಷಗೂ. ಜಯ ಶೈಲಜಾ ಮೇಡಂ ಸೌಭಾಗ್ಯದಿಂದ ಇರು. ಜಯ ಶೈಲಜಾ ಮೇಡಂ ನಮ್ಮ ಹೃದಯದಲ್ಲಿ. ಜಯ ಶೈಲಜಾ ಮೇಡಂ ಮನೆಯದ ನೆನಪಿನಲ್ಲಿ. ಶಾರದ ಕಾಲೇಜಿನ ಗುರುಗಳ ಬಳಗ, ಶಾರದ ಪ್ರೌಢಶಾಲೆಯ ಸಹ ಸಂಚಾರ, ಸನ್ಮಾನದ ಹೂವು ಕೈಯಲ್ಲಿ ಹೊತ್ತು ಕೊಟ್ಟರು ಹಸಿರು ಹಾರ, ಮಧುರ ಸತ್ಕಾರ. ವಿದ್ಯಾರ್ಥಿನಿಯರು ಬಂದು ಹರ್ಷದಿಂದ ಕಣ್ಣೀರು ಮರೆಸಿ ವಂದನೆ ಹೇಳಿದರು. ಮೇಡಂ ನಿಮ್ಮ ಪಾಠದ ಬೆಳಕಿನಲ್ಲಿ
ಉಳಿದವು. ಒಬ್ಬ ಶಿಕ್ಷಕಿ ಬಿಟ್ಟ ಹೆಜ್ಜೆಗಳು ಎಂದಿಗೂ ಅಳಿಯದೆ ಉಳಿದವು. ಜೈ ಶೈಲಜಾ ಮೇಡಂ 100 ವರ್ಷ ನಮ್ಮ ಅಧ್ಯಕ್ಷರ ಶಿವಣ್ಣನವರ ಕುಟುಂಬದವರೇ. ಮುಖ್ಯವಾಗಿ ನಾವು ಹೇಳ್ಬೇಕಾದ್ರೆ ನಾವು 38 ವರ್ಷಗಳಿಂದ ನನಗೆ ಮುಂಚೆಯಿಂದ ಅವರು ಇಲ್ಲಿ ಈ ಸಂಸ್ಥೆಯಲ್ಲಿದ್ದಾರೆ. ಅವರಿಗೆ ನಾವು ಸುದೀರ್ಘವಾದ ಸೇವೆಯನ್ನು ಸಲ್ಲಿಸಿದ್ದಾರೆ. ಅದಕ್ಕೆ ನಾವು ಶಿಶುಗಳಿದೆ. ಹಾಗೂ ನಮ್ಗೆ 2 ತಾಪತ್ರಯ ಶುರುವಾಗಿದ್ದೇವೆ. ಒಂದು ಅವರ ಪೋಸ್ಟ್, ಇನ್ನೊಂದು ಸೇವಾದಳ ಅನ್ನೋದು. KSK ಅಂದ್ರೆ ಸೇವಾದಳ ಅಂದ್ರೆ KSK ಈಗಿತ್ತು. ಅವಾಗ 2 ಪೋಸ್ಟ್ಗಳು ನಾವು ಕ್ರಿಯೇಟ್ ಬೇಕಾಗ್ತದೆ. ಅದಕ್ಕೆ ಮೇಡಮ್ ಅವರು ಒಂದು 6 ತಿಂಗಳು ನಮ್ಮನ್ನು ಸೈಕಲ್ ಹೇಳಿದ್ದಾರೆ. ಅದನ್ನು ನಿರ್ವಹಿಸಬೇಕಂತ ಹೇಳ್ತಾ ಈ ಸುಸಂದರ್ಭದ ಅಧ್ಯಕ್ಷನ್ನು ವಹಿಸಿರ್ತಕ್ಕಂಥ ನಮ್ಮ ಈ ಸಂಸ್ಥೆಯ ಅಧ್ಯಕ್ಷರು ಆಗಿರ್ತಕ್ಕಂಥ ದೇವರಾಜ್ ಸರ್, ಆಮೇಲೆ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ ಮತ್ತೆ ಎಲ್ಲ ಹೆಚ್ಚಿನ ವಿದ್ಯಾರ್ಥಿನಿ ಬಂಧುಗಳೇ ಮತ್ತು ಎಲ್ಲ ಇಲ್ಲಿ ನೆರೆದಿರ್ತಕ್ಕಂಥ ನಮ್ಮ ಬಂಧು ಬಳಗದವರೇ ಹಾಗೂ ಎಲ್ಲ ನೆರೆದಿರ್ತಕ್ಕಂಥ ಎಲ್ಲ ಗಣ್ಯರೇ, ಈ ಒಂದು ಸಮಾರಂಭವನ್ನ ನೋಡ್ತಾ ಇದ್ದಾಗ ನನಗೆ ಆಸೆ ಆಗತ್ತೆ, ನಮ್ಮ ಮೇಡಮ್ ಇನ್ನೂ ಒಂದು 10 ವರ್ಷ ಕೆಲಸ ಮಾಡ್ಬೇಕಾಗಿತ್ತು ಇಲ್ಲಿಂದ. ಯಾಕಂದ್ರೆ ನಿಮ್ಮ ಪ್ರೀತಿ, ಒಂದು ಸಹ ಶಿಕ್ಷಕರ ಒಂದು ಅವರ ಒಂದು ಸಹ ಒಂದು ಮಿಲನ, ಮತ್ತೆ ಎಲ್ಲ ಈ ಒಂದು ಅದ್ದೂರಿಯಾಗಿ ನೋಡ್ತಕ್ಕಂಥ, ನಿಜವಾಗೂ ನಾವು ಇಷ್ಟು ಅದ್ದೂರಿಯಾಗಿ ರಿಟೈರ್ಮೆಂಟ್ ಮಾಡ್ತಕ್ಕಂಥ ಯಾರು ಅಂದ್ಕೊಂಡಿರ್ಲಿಲ್ಲ. ಬಹಳ ಚೆನ್ನಾಗಿ ನಮ್ಮ ನಾರಾಯಣ ಸರ್ ಅವರ ಅಧ್ಯಕ್ಷತೆಯಲ್ಲಿ, ಅವರ ಒಂದು ಮುಂದಾಳತ್ವದಲ್ಲಿ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಮ್ಗೆ ಏನ್ ಮಾತಾಡ್ಬೇಕಂತ ನಮ್ಗೆ ಮಾತು ಬರ್ತಾ ಇಲ್ಲ. ನಿಜವಾಗೂ ನಮ್ಗಂತೂ ಒಂದೇ ಒಂದು ಇಷ್ಟ ಏನಂತಂದ್ರೆ, ಒಂದು ಶಾಲೆಯಲ್ಲಿ ಅಥವಾ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ, ಅದು ಯಾವುದೇ ಒಂದು ಕೆಲಸವಾಗ್ಲಿ, ಅಥವಾ ಇವನ್ ಕೆಲಸ ಆಗ್ಲಿ ಅಥವಾ ಪ್ರಿನ್ಸಿಪಾಲ್ ಕೆಲಸ ಆಗ್ಲಿ, ಅಚ್ಚುಕಟ್ಟಾಗಿ ಮಾಡ್ಬೇಕು ಅನ್ನೋದು ನಮ್ಮ ಧ್ಯೇಯ. ಅದನ್ನೇ ನಾನು ಹೇಳ್ಕೊಟ್ಟಿರೋದು ನಮ್ಮ ಮೇಡಮ್ ಅವರಿಗೆ ಅದನ್ನೇ. ಯಾಕೆಂದ್ರೆ ನಮ್ಮ ಮೇಡಮ್ ನವರು ನಾನು ಮದುವೆ ಆದಾಗ SLC ಪಾಸ್ ಆಗಿ 4ನೇ ದಿವಸನೇ ನನ್ನ ಮದುವೆ ಆಗ್ಬಿಟ್ಟೆ. ಎಸ್, 19ನೇ ವರ್ಷಕ್ಕೆ ಅವ್ರಿಗೆ ಮದುವೆ ಆಗಿದ್ದು. ಆವತ್ತಿಂದ ಕೂಡ ಬರೀ 3 ವರ್ಷ ಅವರು ನಮ್ಮ ಇದರಲ್ಲಿ ಕುಟುಂಬಿಯಾಗಿ ಇಟ್ಟಿದ್ದು. ಮಿಕ್ಕೆಲ್ಲ ಕೂಡ ಈ ಸಂಸ್ಥೆಯಲ್ಲಿ ಸೇವೆ ಮಾಡ್ಕೊಂಡೇ ಬಂದಿದ್ದಾರೆ. ಅದಕ್ಕೋಸ್ಕರನೇ 38 ಪ್ಲಸ್ 3 ವರ್ಷ ಅವರು ಸ್ಟಡಿ ಮಾಡಿದ್ದು. ಇವಾಗ ಅವರು 40-60 ವರ್ಷ ಆಗಿದೆ. ಈ ಸಂಸ್ಥೆಯಲ್ಲಿ ನಮ್ಮ ಒಂದು ಒಟ್ಟು ಸೇವೆ 42 ವರ್ಷಗಳು. ಹಾಗಾದ್ರೆ ಈ 42 ವರ್ಷಗಳಲ್ಲಿ ನಾವು ಪ್ರಥಮವಾಗಿ 1985ರಲ್ಲಿ ನಾವು ಪ್ರಥಮವಾಗಿ ಹೆಜ್ಜೆ ಇಟ್ಟಿದ್ದು. ಆಗಿನ ನಮ್ಮ ಚಂದ್ರಶೇಖರ ಸರ್ ಇದ್ರು, ಸಂಸ್ಥಾಪಕ ಅಧ್ಯಕ್ಷರು ಆಗಿರ್ತಕ್ಕಂಥವ್ರು. ಅವರನ್ನು ಯಾರು ಏನು ಅನ್ಕೊಂತಾರೋ ಗೊತ್ತಿಲ್ಲ. ನಾನಂತೂ ಪ್ರತಿನಿತ್ಯ ದೀಪ ಇಟ್ಟ ತಕ್ಷಣ ನೆನೆಸ್ಕೊಳ್ಳೋದು ಅಂತಂದ್ರೆ MD ಚಂದ್ರಶೇಖರ ಸರ್ ಅವರನ್ನ. ಅವ್ರು ನಮಗೋಸ್ಕರ, ನಮ್ಮ ಮೇಡಮ್ನವರು ತೆಲುಗು ಓದಿದ್ದು. ತೆಲುಗು ಓದಿ ಕನ್ನಡ ಬರ್ತಾ ಇರಲಿಲ್ಲ. ನಾನು ಆಗ್ಲಿಂದ ಕಲಿಸಿ, ನಾನು ಟೀಚರ್ ಆಗಿರೋದ್ರಿಂದ ಅವ್ರಿಗೆ ಆಗ್ಲಿಂದ ಕನ್ನಡದಲ್ಲಿ ಕಲಿಸಿ ಕನ್ನಡದ 3 ಪರೀಕ್ಷೆಗಳನ್ನು ಪಾಸ್ ಮಾಡಿಸಿದ್ವಿ. ಅಂತ ಒಂದು ಸಾಧನೆ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಎಲ್ಲಕ್ಕೂ ಒಂದು ದಿವಸ ಕೂಡ ನಮ್ಮ ಮುಖ್ಯೋಪಾಧ್ಯಾಯರು ಮತ್ತು ನಮ್ಮ STR ಸಾರು ಹೇಳ್ತಾ ಇದ್ರಲ್ಲ, ಅವ್ರು ಯಾವುದಕ್ಕೂ ಹ್ಞೂ ಅಂತ ಹೇಳೋದೇ ಇಲ್ಲ. ಎಲ್ಲಕ್ಕೂ ಎಸ್ ಎಸ್ ಎಸ್. ನೀವು ಎಕ್ಸಾಮ್ ಕಟ್ಟಬೇಕು, ಕಟ್ಟು ಪಾಸ್ ಮಾಡ್ತೀವಿ. ನಾವು ಓದಬೇಕು, ಓದ್ತೀವಿ. ಯಾವುದೋ ಉದ್ಯೋಗ ಸೇರ್ತೀವಿ. ಮಕ್ಕಳು ಚೆನ್ನಾಗಿ ನೋಡ್ಕೋಬೇಕು, ನೋಡ್ಕೊತೀನಿ. 2 ಮಕ್ಕಳು ಎತ್ತಾಕಮ್ಮ, ಎತ್ತಾಕ್ತೀವಿ. ಹೀಗೆ ಎಲ್ಲನೂ ಕೂಡ ಯಾವುದಕ್ಕೂ ಅಡ್ಡ ಅನ್ನೋದೇ ಇಲ್ಲ. ನಮ್ಮ ಮದುವೆ ಆಗಿ 44-45 ವರ್ಷ ಆಗಿದೆ. ಅವಾಗ ನಾವು ಒಂದು ದಿವಸ ಕೂಡ ನಮ್ಮ ಜೊತೆಯಲ್ಲಿ ಅವರು ವಿರೋಧವಾಗಿ ಅಥವಾ ಅಡ್ಡ ಎಳಿಲಿಲ್ಲ. ಸೇಮ್ ಅದೇ ಗುಣವನ್ನು ನಮ್ಮ ಶಾಲೆಯಲ್ಲೂ ನಡೆಸ್ಕೊಂಡ್ಬಂದಿದ್ದಾರೆ. ಅದನ್ನು ಹಂಗೆ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ಇಷ್ಟೊಂದು ಗೌರವ ಅವ್ರಿಗೆ ಸಿಗ್ತಾ ಇರೋದು. ಅವ್ರನ್ನ ಆದರ್ಶವಾಗಿ ಇಟ್ಕೊಬೇಕಾಗಿರೋದು ಅಂತಂದರೆ, ಇಲ್ಲಿ ನಮ್ಮ ಅವರೇ ಸ್ಟೂಡೆಂಟು ಆಗಿರ್ತಕ್ಕಂಥ ನಮ್ಮ ಪುಟ್ನರಸಮ್ಮ ಅವರು ಬೆಂಗಳೂರಿಂದ ಇವ್ರು ಬಂದಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಇದು ಸೌತ್ ಅಲ್ಲ, ಸೌತ್ ಜಿಲ್ಲೆ. ಅವರು ಇಲ್ಲೇ
ವೃತ್ತಿ ಶಿಕ್ಷಣವನ್ನು ಮಾಡ್ಕೊಂಡು ಪ್ರತಿ ಕನಿಷ್ಠ ಅಂದ್ರೆ ಒಂದು ತಿಂಗಳು ಒಂದ್ಸತಿಯನ್ನ ಅವ್ರು ಜ್ಞಾಪಕ ಮಾಡಿ ಹೇಳ್ತಾರೆ. ನಿನ್ನಿಂದ ನಾನು ಉದ್ಯೋಗ ಸಿಕ್ಕಿದೆ, ನಿಮ್ಮ ಒಂದು ಏಳಿಗೆಯಿಂದ ನಾನು ಈ ಒಂದು ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದನ್ನ ನಾವು ಸಂತೋಷ ಪಡ್ಬೇಕು. ಆಮೇಲೆ ನಾವು ಲಾಸ್ಟ್ ಟೈಮ್ ನಲ್ಲಿ ನಮ್ಮ ಈ ಒಂದು ಇದರಲ್ಲಿ ನಮ್ಮಿಬ್ಬರನ್ನ ಕೂಡ ಈ ಸಮಸ್ಯೆಯಿಂದ ಪ್ರವಾಸ ಕರ್ಕೊಂಡು ಹೋದ್ರು. ಆ ಪ್ರವಾಸ ಕರ್ಕೊಂಡಾಗ ನಮ್ಗೆ ಬಹಳ ಅಚ್ಚುಮೆಚ್ಚಾಗೋದು. ಎಲ್ಲ ಸ್ಟಾಫ್ನವರು ಕೂಡ ಎಷ್ಟು ಕೋಆಪರೇಷನ್ ಮಾಡ್ತಾರೆ ಅಂತಂದ್ರೆ ಅಷ್ಟು ಅಚ್ಚುಮೆಚ್ಚು. ಇಲ್ಲ ಸರ್, ಅವರು ನನ್ನನ್ನು ಹೇಳ್ತಾರೆ, ಇಲ್ಲ ಸರ್ ನೀವು ತುಂಬಾ ಚೆನ್ನಾಗಿ ಸಹಕರಿಸ್ತೀರ ನಮಗೆ ಹಾಗೆ ಅಂತ. ಆಗಲ್ಲ, ಸಹಕರಿಸೋದಲ್ಲ, ನಮ್ ಧರ್ಮ ಅದು. ಯಾಕಂದ್ರೆ ನಾನು ಟೀಚರ್ ಆಗಿರೋದ್ರಿಂದ ಟೀಚರ್ ಗುಣಗಳನ್ನು ಏನಿದೆ, ಮೌಲ್ಯಗಳು ಏನಿದೆ ಅದನ್ನು ಕಾಪಾಡ್ಕೊಂಡು ಹೋಗ್ತಕ್ಕಂಥ ನಮ್ಮ ಜವಾಬ್ದಾರಿ. ಅದನ್ನೇ ನಮ್ಮ ಮೇಡಮ್ ಅವ್ರಿಗೂ ಕಲಿಸಿದ್ದೀನಿ. ಅದನ್ನ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗಿದ್ದಾರೆ. ಯಾವತ್ತೇ ಆಗ್ಲಿ ಯಾವುದೇ ಇದ್ರಾಗ್ಲಿ ನಾವು ಸಂಬಳ ತೆಗೆದುಕೊಂಡ್ರೆ ಆ ಸಂಬಳಕ್ಕೆ ನಾವೇನ್ ಮಾಡ್ಬೇಕು, ನ್ಯಾಯ ಒದಗಿಸ್ಬೇಕು. ಆ ರೀತಿ ಮಾಡ್ಕೊಂಡು ಹೋಗ್ತಾ ಇದಾರೆ. ಅವ್ರ ಕೀರ್ತಿನೂ ಸಿಕ್ಕಿದೆ, ಅದು ತುಂಬಾ ಸಂತೋಷ. ಇದು ಒಂದು ಅವರ ಸೇವಾ ಅವಧಿಯಲ್ಲಿ ಯಾರಿಗನ್ನ ಏನನ್ನ ನೋವನ್ನು ಉಂಟು ಮಾಡಿದ್ರೆ ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಅವರನ್ನ. ಮತ್ತು ಜೊತೆಗೆ ಅವ್ರು ಏನು ಸಂತೋಷ ಪಟ್ಟಿದಾರ ನಾನು ನನ್ನ ಸಂತೋಷದಲ್ಲಿ ಪಾಲ್ಗೊಳ್ತೀನಿ ಅಂತ ಈ ಒಂದು ಸಂಸ್ಥೆಗೆ ಮತ್ತು ಈ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಶಿಕ್ಷಕರು, ಮುಖ್ಯೋಪಾಧ್ಯಾಯರಿಗೂ ಎಲ್ರಿಗೂ ನಾನು ಚಿರಋಣಿಯಾಗಿರ್ತಾ ಮತ್ತು ಮಕ್ಕಳೆಲ್ಲರೂ ಕೂಡ ನನ್ನ ಆಶೀರ್ವಾದಗಳು ಹೇಳ್ತಾ ಈ ಎರಡು ಮಾತನಾಡಕ್ಕೆ ಅವಕಾಶ